ಈ ಫಾಲ್ಸ್ ಬಗ್ಗೆ ನಮ್ಮ ಅಜಿತ್ ಭಟ್ ಅವರು ಮಾಹಿತಿಯನ್ನು ಕೊಡ್ತಾರೆ. ಇವಾಗ ಹೇಳಿ ಸ್ನೇಹಿತರೆ, ಇದು ಸಿರ್ಸಿ ಸಿದ್ದಾಪುರದ ಮೇನ್ ರೋಡಿಂದ ಕಾಳೆನಹಳ್ಳಿ ಅಂತ ಒಂದು ಊರು ಬರುತ್ತೆ. ಆ ಕಾಳೆನಹಳ್ಳಿ ಶಾಲೆಯಿಂದ ಲೆಫ್ಟಿಗೆ ಒಂದು 2 ಮಾರು ಮುಂದ್ಗಡೆ ಬಂದ ತಕ್ಷಣ ಲೆಫ್ಟಿಗೆ ಒಂದು ಡಾಂಬರ್ ರೋಡ್ ಬರುತ್ತೆ. ಆ ಡಾಂಬರ್ ರೋಡಿಂದ ನೀವು ಸೀದಾ ಬಂದು ಡೆಡ್ ಎಂಡ್ ತೊಗೊಬಿಟ್ರೆ ಒಂದು ಮನೆ ಸಿಗುತ್ತೆ. ಆ ಮನೆ ಹಿಂದ್ಗಡೆನೇ ಇದು ಕಲ್ಲು ಕ್ವಾರಿ ಟೈಪ್ ಇದೆ. ಅಲ್ಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಯಾವ ಫಾಲ್ಸಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನೀರು ಬೀಳುತ್ತೆ. ಈ ಫಾಲ್ಸ್ ಈಗ ಸದ್ಯ ನೀವು ಕಣ್ಣು ತುಂಬ್ಕೋಬೋದು, ತುಂಬ ಚೆನ್ನಾಗಿದೆ. ಆದರೆ ಬೇಸಿಗೆ ಟೈಮಲ್ಲಿ ಬಂದರೆ ಮತ್ತು ಚಲೋದು. ನೀರಿಗೆ ಬಿದ್ದು ಆರಾಮ್ ಆಟ ಆಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಬಯಲು ಸೀಮೆಯವರಿಗಂತೂ ಹೇಳಿ ಮಾಡಿಸಿದ ಫಾಲ್ಸ್ ಇದು. ನಮ್ಮ ಮಲೆನಾಡವ್ರಿಗೆ ಇದೆಲ್ಲ ಬಿಡಿ, ತುಂಬ ಗದ್ದೆಲೆಲ್ಲ ಬೀಳ್ತಾ ಇರುತ್ತೆ, ನೋಡ್ತಾ ಇರ್ತಾರೆ, ಅವರಿಗೆಲ್ಲ ಕಾಮನ್ ಇದು. ಬಯಲು ಸೀಮೆಯವರಿಗೆ ಹೇಳಿ ಮಾಡಿಸಿದ ಫಾಲ್ಸು ನೋಡಿ, ಆನಂದಿಸಿ. ಶಿರಳಗಡ್ಡೆ ಫಾಲ್ಸ್, ಶಿರಳಗಡ್ಡೆ ಗೂಗಲಲ್ಲೂ ಇದೆ, ಬೇಕಾದರೆ ಮ್ಯಾಪ್ ಹಾಕ್ಕೊಂಡು ಬರ್ಬೋದು. ನೋಡಿ, ಆನಂದ ಪಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ಬ್ಲಾಗ್ಗೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ. ಸ್ನೇಹಿತರೆ, ಇವತ್ತು ನಮ್ಮ ವಾಯ್ಸನ್ನು ಸೇರಿಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾನು ನೋಡಿಲ್ಲ, ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ವಾಯ್ಸನ್ನು ಸೇರಿಕೊಂಡು ಊರಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ನನಗೂ ಗೊತ್ತಿಲ್ಲ ಎಲ್ಲಿ ಅಂತ, ಹೇಗಿದೆ ಅಂತ ಗೊತ್ತಿಲ್ಲ. ನಿಜ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಬನ್ನಿ, ಲೆಟ್ಸ್ ಗೋ. ಹೇಗಿರುತ್ತೆ, ಏನೇನೇ ಇರುತ್ತೆ ಎಲ್ಲ ನೋಡ್ಕೊಂಬರೋಣ. ಮಾನ್ಸೂನ್ ರೈಡು ಮಾಡ್ದೇ ತುಂಬ ದಿನಗಳಾಗೋಯ್ತು. ಈ ಟೈಮಲ್ಲಿ ಒಳ್ಳೊಳ್ಳೆ ಮಾನ್ಸೂನ್ ರೈಡ್ಗಳನ್ನು ಮಾಡ್ತಾಯಿದ್ದೆ. ಈ ಮಳೆಯಿಂದಾಗಿ ಎಲ್ಲ ಡಿಲೇ ಆಯಿತು ಸ್ನೇಹಿತರೆ. ಮೈಕ್ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಗೋಪುರದಲ್ಲಿ ವಿಡಿಯೋ ಆಡಿಯೋ ಎರಡೂ ಕೂಡ ನಮ್ಮ ಗೋಪುರದಲ್ಲಿ ರೆಕಾರ್ಡ್ ಆಗ್ತಾಯಿದೆ. ಬನ್ನಿ, ನಮ್ಮ ಸ್ನೇಹಿತರೆಲ್ಲ ನೋಡಿ, ಎದುರುಗಡೆಲ್ಲ ಒಬ್ಬರು ಬುಲೆಟಲ್ಲಿ ಬರ್ತಾಯಿದ್ದಾರೆ, ಇನ್ನೊಬ್ಬರು ಸುಜುಕಿ ಜಿಕ್ಸಲ್ಲಿ ಬರ್ತಾರೆ. ಹಾಯ್, ಕೌನ್ ನಮ್ಮ ಸ್ನೇಹಿತರೆಲ್ಲ ಬಂದರು. ಬನ್ನಿ, ಲೆಟ್ಸ್ ಗೋ. ಇವಾಗ ಸಿದ್ದಾಪುರದ ನೆಹರು ಗ್ರೌಂಡ್ ಹೋಗ್ತಾ ಇದ್ದೀವಿ. ನಮ್ಮ ಗಣೇಶ ಇದ್ರದ್ದು ಅವ್ರದ್ದು ಮನೆ ಇಲ್ಲೇ ಆಗುತ್ತೆ ನೋಡಿ. ಉಯ್, ಬ್ರೇಕ್ ಆಗೋದಿಲ್ಲ ನಾವು. ಹಾಂ, ಓಕೆ ಶುರುವಾಗೈತೆ ನೋಡಿ. ನಮ್ಮ ಸ್ನೇಹಿತರೆಲ್ಲ ಬಂದರು. ಇವಾಗ ಕೀರ್ತನ್ ಅವರು ನಮ್ಮ ಸ್ನೇಹಿತರ ಗಾಡಿಗೆ ಜಾಯ್ನ್ ಆಗಿದ್ದಾರೆ. ನಾನು ಮೋಟೋ ವ್ಲಾಗ್ ಮಾಡ್ತಾ ಇದ್ದೇನಲ್ಲ, ಅದಕ್ಕೋಸ್ಕರ ಅವರು ಇನ್ನೊಂದು ಗಾಡಿ ಹೋದ್ರು. ಓಕೆ, ಬನ್ನಿ ಸ್ನೇಹಿತರೆ. ಲೈಟಾಗಿ ಮಳೆ ಬರ್ತಾ ಇದೆ. ಬೆಳಗಿಂದ ಸ್ವಲ್ಪ ಕಡಿಮೆ ಇತ್ತು ಮಳೆ, ಇವಾಗ ಲೈಟಾಗಿ ಜೋರಾಗ್ತಾ ಇದೆ. ಅವ್ರು ಏನಕ್ಕೆ ನಿಂತ್ಕೊಂಡ್ರು. ಓಕೆ, ರೈನ್ ಕೋಟ್ ಹಾಕ್ಕೊಂತ ಇರಬೇಕು. ಬನ್ನಿ, ಎಷ್ಟು ದಿನಗಳಾಯಿತು ಸ್ನೇಹಿತರೆ ಮೋಟೋ ವ್ಲಾಗ್ ಮಾಡ್ತೇನೆ. ಇಷ್ಟೊತ್ತು ಒಳ್ಳೊಳ್ಳೆ ಮಾನ್ಸೂನ್ ರೈಡ್ಗಳನ್ನು ಮಾಡಬೇಕಾಗಿತ್ತು. ಏನು ಮಾಡೋಣ, ವಾತಾವರಣ ನಮಗೆ ಇದು ಮಾಡ್ಕೊಟ್ಟಿಲ್ಲ. ತುಂಬ ಅವಾಂತರಗಳು ಆಗ್ತಾ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೀವು ನೋಡ್ತಾ ಇರ್ಬೋದು ಟಿ ವಿ ಚಾನಲಲ್ಲೆಲ್ಲ ಪಾಪ ಬೇರೆ ಬೇರೆ ಕಡೆಗಳೆಲ್ಲ ಪಾಪ ಸಾವು ನೋವು ಕಡೆಲ್ಲ ಆಗ್ತಾ ಇದೆ. ನೋಡಿದ್ರೇ ಬೇಜಾರಾಗುತ್ತೆ. ಹಾಗೆ ನಾನು ಕೂಡ ಎಲ್ಲೂ ಹೋಗಿರಲಿಲ್ಲ. ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ, ಸ್ವಲ್ಪ ಕೆಲಸಕ್ಕೆ ಇದು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರೆಲ್ಲ ಅವರ ಉತ್ಸಾಹದ ಮೇರೆಗೆ ನಾವು ಇವತ್ತು ಒಳ್ಳೊಳ್ಳೆ ಟ್ರಿಪ್ಗಳನ್ನು ಪ್ಲಾನ್ ಮಾಡ್ತಾ ಇದ್ದೀವಿ. ಮಾಡ್ಕೊಂಡ್ಬರ್ತೀವಿ ಸ್ನೇಹಿತರೆ. ಬನ್ನಿ, ಲೆಟ್ಸ್ ಗೋ. ಅವರು ಕೂಡ ಬಂದರು. ಇವಾಗ ನಾವು ಸಿದ್ದಾಪುರದಿಂದ ಯಾವ ಒಂದು ಗಣೇಶ್ ಬರ್ತಾ ಇಲ್ಲ. ಇದು ಗಣೇಶ ಏನ ನಿಲ್ಸಿದ, 2 ಸಲ ನಿಲ್ಸಿದ, ಏನಾಯ್ತು ಗೊತ್ತಿಲ್ಲ. ಹಾಂ, ಇಲ್ಲ, ಅಲ್ಲಿ ಹಿಂದೆ ಕಾಲೇಜ್ ಹತ್ರ. ಇನ್ನೂ ಬಂದಿಲ್ಲ ಅವರು, ಇನ್ನೂ ಫಾಗ್ ಆಗ್ಬಿಟ್ಟಿದೆ ಬಿಡಿ ವೈಸರ್ ಒಳಗಡೆ. ನೋಡೋಣ ಅವ್ರು ಬಂದಮೇಲೆ ಏನಾಯಿತು ಗೊತ್ತಿಲ್ಲ ಕಣ. ಅವರು ಮೋಸ್ಟ್ಲಿ ಹೆಲ್ಮೆಟ್ ಹಾಕ್ಕೊಂಬಂದಿಲ್ಲ ಕಣ. ತುಂಬ ಸ್ಪೀಡ್ ಹೊಡೆದ್ರೆ ಒಳಗಡೆ ಹಿಂಗೆ ಹಾರೇ ಬಿಡುತ್ತದು.
ಚಸ್ಮಾ ಇರುತ್ತೇನಾ ಹಾಂ ಆಗಲ್ಲ ಆರತ್ತೇನ ಅಲ್ದಾ ಅಜಿತ ಹೆಲ್ಮೆಟ್ ಹಾಕೋಬೋದಲ್ದನ ಅದೇ ಎಂತ ಅಂತ ಎಂತ ಆಯ್ತಂತೆ ಎಂತ ನಿಲ್ಸ್ಕೊಂಡ್ರಪ್ಪ 2-3 ಸಲ ನಿಲ್ಸಿದ್ರಾ ಹಂಗೆ ಡೌಟ್ ಆಯ್ತು ಸ್ನೇಹಿತರೆ ನಮ್ಮ ಗಣೇಶರು ಜಾಯ್ನ್ ಆಗಿದ್ದಾರೆ ರೀಸೆಂಟಾಗಿ ನಮ್ಮ ಗಾಡಿನ ಸರ್ವಿಸ್ ಮಾಡಿಸಿದ್ವಿ ಸರ್ವಿಸ್ ಮಾಡಿಸಿದ್ಮೇಲೆ ಎಲ್ಲೂ ಹೋಗಿಲ್ಲ ಬ್ರೇಕ್ ಯಾಕೋ ಗೊತ್ತಂತ ಇಲ್ಲ ಒಂದು ಕಡೆ ಬ್ರೇಕ್ ಗೊತ್ತಂತ ಇಲ್ಲ ಏನಕ್ಕೆ ಗೊತ್ತಿಲ್ಲ ಮುಂಗಡೆ ಬ್ರೇಕ್ ಮಾತ್ರ ಗೊತ್ತಂತ ಇದೆ ಹಾಕಿದ್ರೆ ಮಾತ್ರ ದಬ್ಬ ಕಳೆದೆ ಹಿಂಗೆ ಹಿಂಗೆ ದಬ್ಬ ಕಳೆದೆ ಲೆಫ್ಟ್ ಮಳೆನೂ ಶುರು ಆಯಿತು ನಾವು ಮೇನ್ ರೋಡಿಂದ ಲೆಫ್ಟ್ ತಗೊಳ್ತಾ ಇದ್ದೀವಿ ರೋಡ್ ಶುರುವಾಗಿದೆ ಗೋಪುರ ಅಂತೀನಿ ಹೆಲ್ಮೆಟ್ ಕ್ಲೀನ್ ಮಾಡಿ ಸ್ವಲ್ಪ ಯೂಸ್ ಆಗ್ಬಿಟ್ಟಿದೆ ತುಂಬ ದಿನಗಳಾಯ್ತು ನಾನು ಬಂದಿಲ್ಲ ಸ್ನೇಹಿತರೆ ಇಲ್ಲೆಲ್ಲ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಬಾಯ್ಸ್ ಇದ್ರೆ ಚೆನ್ನಾಗಿರುತ್ತೆ ನಮ್ಮ ಜೊತೆ ಯಾರು ಇರಲಿಲ್ಲ ಇಷ್ಟು ದಿನ ರೈಡಲ್ಲಿ ನಮ್ಮ ಜೊತೆ ಯಾರಾದರೂ ಸಿಕ್ಕಿದ್ರೆ ಒಳ್ಳೊಳ್ಳೆ ರೈಡ್ಗಳನ್ನು ಮಾಡ್ಬೋದಾಯ್ತು ಒಬ್ಬರು ನೋಡೋದಂತ ಹೇಳ್ತಿದ್ದೆ ನೋಡಿ ಚೆನ್ನಾಗಿದೆ ರೋಡ್ ಚೆನ್ನಾಗಿದೆ ಇಲ್ಲಿಂದ ಫುಲ್ ಆಫ್ ರೋಡ್ ನಾನು ಬೇರೆ ಫುಲ್ಲು ಎಲ್ಲ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಅಪ್ಲೋಡ್ ತಗೊಂಡು ಆಫ್ ರೋಡ್ ಮಾಡಬೇಕಾದ್ರೆ ಇಲ್ಲ ಅಂತಂದರೆ ಗ್ರಿಪ್ ಸಿಗಲ್ಲ ಅಷ್ಟೊಂದು ಹೆವಿ ಸ್ಕಿಡ್ ಆಗುತ್ತೆ ಈಚೆ ಟೈರ್ಸ್ ಹಾಕಿದ್ದೀನಿ ನಾನು ಅದಕ್ಕೆ ಬ್ರೇಕ್ ಸಿಗಬೇಕು ಆಫ್ ರೋಡಿಗೆಲ್ಲ ಸ್ವಲ್ಪ ಲೈಟಾಗಿ ಫುಲ್ಲು ಬ್ಲೋ ಇದ್ದರೆ ಗಾಡಿ ಓಟಕ್ಕೆ ಆಗಲ್ಲ ಎಷ್ಟು ಮತ್ತು ಅಷ್ಟೊಂದು ಗ್ರಿಪ್ಪು ಇರೋಲ್ಲ ಫುಲ್ ಬ್ಲೋ ಇದ್ದರೆ ಸ್ವಲ್ಪ ಕಡಿಮೆ ಇಟ್ಕೋಬೇಕು ಕಡಿಮೆ ಇದ್ದರೆ ಸ್ಮೂತಾಗಿ ಹೋಗುತ್ತೆ ಮತ್ತು ಎಲ್ಲ ಕಟ್ಕೊಂಡು ಹೋಗುತ್ತೆ ಆಫ್ ರೋಡ್ ಮಾಡಿದ್ರೆ ತುಂಬ ಜನ ಆಗುತ್ತೆ ಬನ್ನಿ ಮತ್ತೆಲ್ಲ ಪೂರ್ಣ ಆಗುತ್ತೆ ಎಷ್ಟು ದೂರ ಅಂತಲೂ ಗೊತ್ತಿಲ್ಲ ನಮ್ಗೆ ಯಾರೂ ಗೊತ್ತಿಲ್ಲ ಅವರು ಅಕ್ಷಯ್ ಅವರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಅಕ್ಷಯ್ ಬ್ರದರ್ ನಮ್ಮ ಟೀಮಲ್ಲಿ ಸೀನಿಯರ್ ಅಂತಂದರೆ ನಾನೇ ಯಾರ ಅವರೇ ಗಾಡಿ ಪಂಚರ್ ಆದರೆ ಗಾಡಿ ಹೊಡಿಬೋದಾಗಿತ್ತು ಇದು ಡಿವೈಸ್ ಕೆಟ್ಟೋಗ್ಬಿಟ್ಟಿದೆ ಸ್ನೇಹಿತರೆ ಏನಾಗಿದೆ ಅಂತ ಗೊತ್ತಿಲ್ಲ ಆನೇ ಆಗ್ತಾಯಿಲ್ಲ ರೆಡ್ ಕಲರ್ ಬ್ಲಿಂಕ್ ಆಗ್ತಾಯಿಲ್ಲ MI ಏರ್ ಪ್ರೆಷರ್ ನಮ್ಮ ಟೈರಿಗೆ ಗಾಳಿ ಹೊಡಿಯೋದು ಕೆಟ್ಟೋಗ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಆಗಿದೆ ಸ್ನೇಹಿತರೆ ಇಲ್ಲೆಲ್ಲ ನೋಡಿ ಕಾಣ್ತಾ ಇದೆಯಾ ಇಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡೋಣ ಈ ವಿಡಿಯೋ ತುಂಬ ಲೆಂತ್ ಆದರೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ ಓಕೆನಾ ಯಾಕಂತಂದರೆ ವಿಡಿಯೋ ತುಂಬ ಕಟ್ ಮಾಡೋಕ್ಕಾಗಲ್ಲ ಚೆನ್ನಾಗಿರಲ್ಲ ಪ್ರತಿಯೊಂದು ಕಟ್ ಮಾಡಿದ್ರೆ
15-16 ನಿಮಿಷದ ವೀಡಿಯೋ ಮಾಡಬೇಕು ಅಂತಂದ್ರೆ ತುಂಬ ಕಷ್ಟ. ಒಳ್ಳೊಳ್ಳೆ ಸೀನು ಎಲ್ಲ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡೋಣ. ಸ್ವಲ್ಪ ಲೆಂತ್ ಇರುತ್ತೆ ಈ ವಿಡಿಯೋ, ಇವಾಗಲೇ ಹೇಳ್ಬಿಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿರುತ್ತೆ ಮಾತ್ರ. ಇದೇನು ಡೆಡ್ ಎಂಡಿಗೆ ಕರ್ಕೊಂಡ್ಬಿಟ್ರಲ್ಲ, ಗೊತ್ತಿಲ್ಲ ನನಗೂ. ಇಲ್ಲಿ ವಾತಾವರಣ ಚೆನ್ನಾಗಿದೆ, ಮನೆಗಳಿದೆ ಒಂದೆರಡು, ಚೆನ್ನಾಗಿ ಕರ್ಕೊಂಡವ್ರು, ಚೆನ್ನಾಗಿ ಕರ್ಕೊಂಡವ್ರು. ನಡ್ಕೊಂಡು ಹೋಗ್ಬೇಕು. ಹೌದಾ? ಗಾಡಿ ಇಲ್ಲ. ಹೌದಾ? ಸರಿ ಸ್ನೇಹಿತರೆ, ರೈನ್ ಕೋಟು ಬಿಚ್ಕೋಬೇಕಾ ಬೇಡವಾ ಗೊತ್ತಿಲ್ಲ. ಫೋಟೋ ಗೀಟೋ ಎಲ್ಲ ತೆಕ್ಕೊಬೇಕು. ಸೊ ಹಾಗಾಗಿ ಡೈರೆಕ್ಟ್ ಅಲ್ಲಿಗೆ ಹೋಗೋಣ. ಟ್ರೈಪಾಡ್ ತಗೊಂಡಿದ್ದೀನಿ, ಹೆಲ್ಮೆಟ್ ಹಾಕ್ಕೊಂಡೆ ಹೋಗ್ತಾ ಇದ್ದೀನಿ. ಒಂದು ಬುಲೆಟ್ ಇದೆ ನಮ್ಮ ಅಜಿತ್ ಬ್ರೋದು, ಇದು ಜಿಕ್ಸರ್ ಸುಜುಕಿ ಗಣೇಶ್ ಬ್ರೋದು. ಏನು ಗುರಸ್ತೈತೆ? ಹೌದಾ? ಹಾಂ, ಎಲ್ಲ ಹಾಯ್ ಅನ್ಬಿಡಿ ಸ್ನೇಹಿತರೆ. ಥ್ಯಾಂಕ್ ಯು. 2K ಲೇಟೆಸ್ಟ್ ನ್ಯೂಸ್ 2K ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ತುಂಬ ಖುಷಿಯಾಗಿದ್ದೀನಿ. ಮಸ್ತ್ ಐತಲ್ಲ ಅಕ್ಷಯ. ಓಹೋ, ನಮ್ಮ ಗಣೇಶ್ ಬ್ರದರ್ ಇವತ್ತು ಚಸ್ಮಾ ಗಿಸ್ಮೆಲ್ಲ ಹಾಕೊಂಡ್ಬಿಟ್ಟವ್ರೆ. ಓಹೋ, ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇಡೀ ಹೆಲ್ಮೆಟಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ಗೋಪುರನ. ಟ್ರೈಪಾಡ್ ಮೌಂಟ್ ಮಾಡ್ಕೊಳ್ಳೋಣ. ಸಕ್ಕತ್ತ ಫುಲ್ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ. ಏನಂತೀರ? ಓಹೋ ಹೋ ಹೋ, ಇಲ್ಲೇ ಬಿಚ್ಚೋಗೋಣ ಜರ್ಕಿನ. ಅಲ್ಲ ಅಕ್ಷಯ, ರೈನ್ ಕೋಟ್ ಇಲ್ಲೇ ಬಿಚ್ಚೋಗೋಣ. ಫೋಟೋ ಗೀಟೋ ಎಲ್ಲ ಹೊಡಿಬೇಕಲ್ಲ ಇವತ್ತು. ಸ್ನೇಹಿತರೆ, ಈ ಪಾಸ್ ಬಗ್ಗೆ ನಮ್ಮ ಅಜಿತ್ ಭಟ್ ಅವರು ಮಾಹಿತಿಯನ್ನು ಕೊಡ್ತಾರೆ ಇವಾಗ. ಹೇಳಿ ಸ್ನೇಹಿತರೆ, ಇದು ಸಿರ್ಸಿ ಸಿದ್ದಾಪುರದ ಮೇನ್ ರೋಡಿಂದ ಕಾಳೆನಹಳ್ಳಿ ಅಂತ ಒಂದು ಊರು ಬರುತ್ತೆ. ಆ ಕಾಳೆನಹಳ್ಳಿ ಶಾಲೆಯಿಂದ ಲೆಫ್ಟಿಗೆ ಒಂದು 2 ಮಾರು ಮುಂದ್ಗಡೆ ಬಂದ ತಕ್ಷಣ ಲೆಫ್ಟಿಗೆ ಒಂದು ಡಾಂಬರ್ ರೋಡ್ ಬರುತ್ತೆ. ಆ ಡಾಂಬರ್ ರೋಡಿಂದ ನೀವು ಸೀದಾ ಬಂದು ಡೆಡ್ ಎಂಡ್ ತೊಗೊಬಿಟ್ರೆ ಒಂದು ಮನೆ ಸಿಗುತ್ತೆ. ಆ ಮನೆ ಹಿಂದ್ಗಡೆನೆ ಇದು ಕಲ್ಲು ಕ್ವಾರಿ ಟೈಪ್ ಇದೆ. ಅಲ್ಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಯಾವ ಫಾಲ್ಸಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನೀರು ಬೀಳುತ್ತೆ. ಈ ಫಾಲ್ಸ್ ಈಗ ಸದ್ಯ ನೀವು ಕಣ್ಣು ತುಂಬ್ಕೋಬೋದು, ತುಂಬ ಚೆನ್ನಾಗಿದೆ. ಆದರೆ ಬೇಸಿಗೆ ಟೈಮಲ್ಲಿ ಬಂದರೆ ಮತ್ತು ಚಲೋದು. ನೀರಿಗೆ ಬಿದ್ದು ಆರಾಮ್ ಆಟ ಆಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಬಯಲು ಸೀಮೆಯವರಿಗಂತೂ ಹೇಳಿ ಮಾಡಿಸಿದ ಫಾಲ್ಸ್ ಇದು. ನಮ್ಮ ಮಲೆನಾಡವ್ರಿಗೆ ಇದೆಲ್ಲ ಬಿಡಿ, ತುಂಬ ಗದ್ದೆಲೆಲ್ಲ ಬೀಳ್ತಾ ಇರುತ್ತೆ, ನೋಡ್ತಾ ಇರ್ತಾರೆ, ಅವರಿಗೆಲ್ಲ ಕಾಮನ್ ಇದು. ಬಯಲು ಸೀಮೆಯವರಿಗೆ ಹೇಳಿ ಮಾಡಿಸಿದ ಫಾಲ್ಸು ನೋಡಿ, ಆನಂದಿಸಿ. ಶಿರಳಗಡ್ಡೆ ಫಾಲ್ಸ್, ಶಿರಳಗಡ್ಡೆ ಗೂಗಲಲ್ಲೂ ಇದೆ, ಬೇಕಾದರೆ ಮ್ಯಾಪ್ ಹಾಕ್ಕೊಂಡು ಬರ್ಬೋದು. ನೋಡಿ, ಆನಂದ ಪಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಜಿತ್ ಭಟ್ರೆ. ಸ್ನೇಹಿತರೆ, ಇವಾಗ ಪಾಸ್ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಹೋಗೋದಲ್ಲ, ಫೈನಲಿ ನಾವೆಲ್ಲರೂ ಕೂಡ ರೀಚ್ ಆಗಿದ್ದೀವಿ ಫಾಲ್ಸ್ ಹತ್ರ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಕಣ್ ತುಂಬಿಕೊಳ್ಳಿ ಸ್ನೇಹಿತರೆ, ಶಿರಾಗುಡ್ಡೆ ಫಾಲ್ಸ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ, ತುಂಬ ಹುಷಾರಾಗಿ ಹೋಗ್ತಾ ಇದ್ದೀವಿ. ಯಾವುದೇ ಪ್ಲಾಸ್ಟಿಕ್ ಆಗಿರಲಿ ಏನೂ ತಂದಿಲ್ಲ ನಾವು. ಫುಲ್ ವೈಡ ಕಾಮನ್. ಗಣೇಶ, ಇಲ್ಲಿ ಬೇಡ ಹೋಗೋಣ. ಹಾಂ, ಅಜಿತ್ ದಾಟ್ಲೆ ಜಾಸ್ತಿ ಚೆನ್ನ ಜಾಸ್ತಿ
ಹಾಂ ಹಾಂ ಹೋಗಂತ ತಗೊಳ್ತೀವಿ ಗೊತ್ತಾ. ನೋಡಿ ಫ್ರೆಂಡ್ಸ್, ನಿಮ್ಮೊಂದಿಗೆ ಅಕ್ಷಯ್ ಗೌಡರ್ ಬ್ಲಾಗ್ ಮಾಡ್ತಾ ಇದ್ದೀನಿ ಗುರು ಪರವಾಗಿ. ಇದಕ್ಕೆ ಯಾವ ಚಪ್ಪಲಿ ಹಾಕ ಬಂದ್ರೆ ನಡೆಯಲ್ಲ, ಏನು ತಾಗೋದಿಲ್ಲ. ಫೈನಲಿ ರೀಚ್ ನೋಡಿ, ಮೇಲ್ಗಡೆ ಇದ್ದೀವಿ ಇವಾಗ. ಫುಲ್ ಟಾಪಿಗೆ ಬಂದಿದ್ದೀವಿ. ಇಲ್ಲಿಂದಲೂ ನೀರು ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಒಂದ್ಸಲ ನೋಡ್ಕೊಂಬಿಡಿ. ಮೊಬೈಲ್ನಲ್ಲಿ ಕೆಲವೊಂದಿಷ್ಟು ವಿಡಿಯೋ ಫುಟೇಜ್ಗಳನ್ನು ತಗೊಳ್ತೀನಿ. ಗೋಪುರದಲ್ಲಿ ಅಷ್ಟೊಂದು ವೈಡಾಗಿ ಕ್ಯಾಪ್ಚರ್ ಆಗುತ್ತೆ, ಬಟ್ ಝೂಮ್ ಮಾಡೋಕ್ಕೆ ತೋರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಮೊಬೈಲ್ನಲ್ಲಿ ಒಳ್ಳೊಳ್ಳೆ ಕ್ಲಿಪ್ಸ್ಗಳನ್ನು ತೆಗೆದುಕೊಂಡು ಹಾಗಾಗಿ ನಾನು ಮೊಬೈಲ್ನಲ್ಲಿ ಶೂಟ್ ಮಾಡ್ಕೊತೀನಿ. ಶೂಟ್ ಮಾಡಿ ಹಾಕ್ತೀನಿ, ನೀವು ನೋಡ್ಬೋದು. ಓಕೆನಾ, ಮೊಬೈಲಲ್ಲಿ ಶೂಟ್ ಮಾಡ್ಕೊಳ್ಳೋಣ ಇವಾಗ. ಓಕೆ ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹಿತರು ಎಲ್ಲ ಇದ್ದಾರೆ. ಇಡೀ ಫಾಲ್ಸಲ್ಲಿ ನಮ್ಮ ಸ್ನೇಹಿತರು ನಾವು ಬಿಟ್ಟರೆ ಮತ್ತೆ ಇನ್ಯಾರೂ ಇಲ್ಲ. ಓಕೆ, ಇವಾಗ ಕೆಳಗಡೆ ಹೋಗ್ಬಿಟ್ಟು ಕೆಲವೊಂದಿಷ್ಟು ಕ್ಲಿಪ್ಗಳನ್ನು ನಾವು ತಗೊಳ್ತೀನಿ. ಕೆಳಗಡೆ ಹೋಗೋಣ ಬನ್ನಿ. ಹಾಂ ಬಂದೆ. ನೋಡಿ ಫ್ರೆಂಡ್ಸ್, ಬರೋಣ ನಾನು ಕರೆದು ಸಾಕಾಗೋಯ್ತು. ಫೋಟೋ ಅಂತ ಇದ್ದಾರೆ, ಬರ್ತಾನೇ ಇಲ್ಲ ಅವಾಗಿಲ್ಲ. ಅದು ಏನು ಫೋಟೋ ತೆಗಿತಾರೆ, ಫಾಲ್ಸ್ ಫೋಟೋ ತೆಗಿತಾ ಇದ್ದಾರೆ, ಬರ್ತಾನೇ ಇಲ್ಲ. ಕೆಳ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಕೆಳಗಡೆಯಿಂದ ಫುಲ್ ಕಾಣುತ್ತೆ. ವೀರಣ್ಣಂಗೆ ನಿನ್ನೆ ಲೈವಲ್ಲಿ 1800 ಜನ ವ್ಯೂವರ್ಸ್ ಬಂದುಬಿಟ್ಟಿದ್ದಾರೆ. ಲೈವ್ ವ್ಯೂವರ್ಸು ಫುಲ್ ಖುಷಿಯಿಂದ ಇದ್ದಾರೆ. ತಗೊಬರ್ರಪ್ಪ, ಕೆಳಗೆ ಹೋಗೋಣ. ರೈನ್ ಕೋಟ್ ಎಲ್ಲ ತಗೊಬರ್ರಿ. ಸ್ನೇಹಿತರೆ, ಇವಾಗ ಸ್ವಲ್ಪ ಕೆಳಗಡೆ ಹೋಗೋಣ ಅಂತಂದ್ರು ನಮ್ಮ ಸ್ನೇಹಿತರು. ಹಾಗಾಗಿ ಕೆಳಗಡೆ ಹೋಗ್ತಾ ಇದ್ದೀವಿ. ಒಂದು ನಿಮಿಷ. ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಮೊಬೈಲ್ನಲ್ಲಿ ಒಳ್ಳೊಳ್ಳೆ ಕ್ಲಿಪ್ಸ್ಗಳನ್ನೆಲ್ಲ ತೆಕ್ಕೊಂಡಿದ್ದೀನಿ. ಎಲ್ಲದೂ ಕೂಡ ವ್ಲಾಗಲ್ಲಿ ಹಾಕ್ತೀನಿ ನೋಡಿ ಆಯಿತಾ. ವಿಡಿಯೋ ಫುಲ್ ನೋಡಿ, ಎಲ್ಲೂ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ.
ಓಕೆ. ಎಂತ ನೋಡ್ತಾ ಇದ್ದೆ? ಗ್ರೀನ್ ಕಲರ್ ಆಗಿದೆ ನನಗೆ ಚಂದ. ಥರ ಫಂಗಸ್ ಇಲ್ಲೆಲ್ಲಿ ಹೋಗಕ್ಕಾಗ್ತಿತ್ತಾ? ಹಾಂ ಆಟ ಇದೆ ಲಾಸ್ಟು. ಅಲ್ಲೂ ಹೊಳೆ ಬಂತು. ಇಲ್ಲಡಣ ಬಾ. ಇಲ್ಲಡ ಬೇಡ ಇಲ್ಲೇ ನಾನು ಇಲ್ಲ. ಜಾಗ ಚೇಂಜ್ ಮಾಡಿದ್ವಿ, ಸ್ವಲ್ಪ ಕೆಳಗಡೆ ಬಂದ್ವಿ. ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಫುಲ್ ವೈಡ್ ಮಾಡ್ತೀವಿ. ನೋಡಿ ಕಣ್ಣು ತುಂಬಿಕೊಳ್ಳಿ ಸ್ನೇಹಿತರೆ, ನೋಡಿ. ನಮ್ಮ ಅಕ್ಷಯ್ ಬ್ರೋ ಅವರು ಫೋಟೋ ಹಾಕ್ಕೊಂತ ಇದ್ದಾರೆ. ಇರಿ ಮೊಬೈಲ್ನಲ್ಲಿ ಶೂಟ್ ಹಾಕ್ಕೊಡೋಣ. ಹಾಂ ಒಂದು ನಿಮಿಷ ಅಲ್ಲೇ ಹಿಡ್ತಾ ಅದು ಕಾಣಲಿ ಪೂರ್ತಿ ಕವರ್ ನಿಂತ್ಕೊಂಡಿದ್ದೆ. ಮತ್ತೆ ಫ್ರೆಂಡ್ಸ್, ಗೌರವ ಅಣ್ಣನ ಬ್ಲಾಗಿಗೆ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದಾನೆ ನೋಡಿ. ರಾಕೆರೆಲ್ಲ ಕೆಳಗೆ ಹೋಗಾಯಿತು. ಗೌರವಣ್ಣ ಬರ್ತಾನೆ ಇಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ವಿಡಿಯೋ ಬೇಕು ಅಂತ ಫುಲ್ ವಿಡಿಯೋ ಮಾಡೋಕ್ಕೆ ಬಿಟ್ಟಿದ್ದೀವಿ. ಪ್ರಕೃತಿಯ ಮಧ್ಯ ಹರಿಯುತ್ತಿರುವಂತಹ ನಮ್ಮ ಫಾಲ್ಸ್ ಇಲ್ಲೇ ಬರ್ಬೇಕು. ಎರಡು ಸೈಡು ಕಡಿಮೆ ಗುಡ್ಡಗಳ ಮಧ್ಯದಲ್ಲಿ ಹರಿತಾ ಇದೆ. ಬೇಸಿಗೆಗಾಲದಲ್ಲಿ ಅಷ್ಟು ನೀರಿರಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಜಾಸ್ತಿ ನೀರಾದರೆ ಚೆನ್ನಾಗಿ ಕಾಣಲ್ಲ ನೀವು ಫಾಲ್ಸ್. ಇವಾಗ ಮಳೆ ಜಾಸ್ತಿ ಹೆಚ್ಚಾಗಿ ನೀರು ಜಾಸ್ತಿ ಇದೆ. ಇಲ್ಲಾಂದರೆ ಆ ಕಡೆ ದಾಟೋಬೋದಾಗಿತ್ತು. ಆ ಕಡೆಯಿಂದನೇ ಬರ್ಬೋದು, ಈ ಕಡೆಯಿಂದನೇ ಬರ್ತಾ ಇದ್ದೀವಿ. ಸೊ ಎರಡೂ ಗುಡ್ಡಗಳ ಮಧ್ಯದಲ್ಲಿ ನಾನು ಬರ್ತಾ ಇದ್ದೀನಿ. ಗುರಣ್ಣ ಬಾರು. ಅಜಿತ್ ಭಟ್ರು ಏನೋ ಮಾಡ್ತಾ ಇದ್ದೀರಾ? ಗಣೇಶ್ ಅವ್ರ ಫೋಟೋಶೂಟ್ ಮುಗೀತು. ಅಲ್ಲಿಂದ ಫಾಲ್ಸ್ ಕಟ್ಟಾಗಿದ್ದು ಇಲ್ಲಿಗೆ ಬಂದು ಎಂಡಾಗುತ್ತೆ. ಇಲ್ಲಿಂದ ಮತ್ತೆ ಹೊಳೆಯಾಗಿ ಹರಿಯುತ್ತೆ. ಎಲ್ಲ ಹೊಳೆ ಹರಿಯೋದು. ಶೂಟ್ ಮಾಡ್ತೀನಿ ಅಣ್ಣ. ಯಾರಿಗಾರು ವಿಡಿಯೋ ಕಾಲ್ ಮಾಡೋಣ ಎಲ್ಲ ಎಡಿಟ್ ಮಾಡ್ತಾನಲ್ಲ, ಅಲ್ಲಿ ಹಾಕಿಲ್ಲ ಆದರೂ ಇಷ್ಟು ವಿಡಿಯೋದ ಅದರಲ್ಲೂ ವಿಡಿಯೋ ಮಾಡಿದ್ರಲ್ಲಿ. ಬಾರಣ್ಣ ನಾವು ಬರ ಒಂದೊಂದು ಕೊಡ್ತಾ ಮಾತಾಡ್ತೀವಿ. ಕಡೆ ತಿರುಗಿಸ್ಬೇಡು ನೋಡಿ ನಮ್ಮ ಲಾಗರ್ ಗುರು
ಗುರುದು ಗೋಪ್ರೋನೇ ಅವನಿಗೆ ಈಗ ದಾಟ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಹಾಂ ಹಾಂ ಗುರುದೇ ಒಂದು ಲೈವ್ ಆಗಿರೋದಲ್ಲ, ಈಗ ಬ್ಲಾಗ್ ಆಗಿರೋದು. ಅದಕ್ಕೆ ಕಟ್ ಮಾಡೋಕ್ಕಾಗತ್ತಿತ್ತು, ಅದೇಂತ ಕಟ್ ಮಾಡೋಕ್ಕಾಗೋದು. ಆಯ್ತಾ ವಿಡಿಯೋ ಮಾಡಿ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಕ್ಕೆ ಇವತ್ತು ಒಳ್ಳೆ ಫಾಸ್ಟ್ ನೋಡ್ದಂಗಾಯ್ತು, ನಿಮಗೂ ತೋರಿಸ್ದಂಗಾಯ್ತು. ಎಲ್ಲ ಕ್ರೆಡಿಟ್ ಗೋಸ್ ಟು ಅಜಿತ್ ಆ್ಯಂಡ್ ಅಕ್ಷಯ್. ಕಣಕಣದಲ್ಲೂ ಕೇಸರಿ. ತುಂಬ ಬೋರ್ ಆಯ್ತು ಸ್ನೇಹಿತರೆ, ಅದಕ್ಕೋಸ್ಕರ ಒಂದು ಪಾನ್ ಹಾಕ್ತಿದೆ. ಕಣಕಣದಲ್ಲೂ ಕೇಸರಿ ಕೈಯಲ್ಲಿ ನೋಡಿ. ನಮ್ಮಂಥವ್ರಿಂದನೇ ಅಜಯ್ ದೇವಗನ್, ಶಾರುಖ್ ಖಾನ್ ಎಲ್ಲ ಊಟ ಮಾಡ್ತಾ ಇರೋದು ಇವತ್ತು. ಕಣಕಣದಲ್ಲೂ ಕೇಸರಿಯುಕ್ತ ಶಕ್ತಿ. ಇನ್ನು ನಂತರ ಒಂದು ಡೈಲಾಗ್ ಹೊಡಿ. ಅಲ್ಲೊಂದು ಮನೆ ಇದೆ ಮೊನ್ನೆ ಇಲ್ಲೇ. ನೀ ಕನ್ನಡ ಕಾಕೊಂಡು ಹೇಳ್ಬಿಡು, ಮಾತಲ್ಲ ನೀ ಗೊತ್ತಾಗಲ್ಲ. ನಾ ಕನ್ನಡ ಗುರಣ್ಣ ನಿಜ ಕಟ್ ಮಾಡ್ರಿ, ಹಾಕ್ಬಿಟ್ಟಿರಿ. ಯಾವುದು ಕಟ್ ಮಾಡೋಗಿಲ್ಲ, ನಿನ್ನೆ ಕಟ್ ಮಾಡ್ರಿ ಅಂತಿದ್ದು ಹಾಕ್ಬಿಟ್ಟಾರೆ. ಅಲ್ಲ ಬಿಸಿ ಮಾಡ್ಕೊಂತ ಇದ್ದಾರೆ ನೋಡ್ರಿ ಅಂತ ಹೇಳಿರ್ತಾರೆ. ಅದು ಯಾಕೋ ಒಂದು ಇದಾಗೋದಿರ್ತದೆ, ಕಟ್ ಆಗಿ ಒಂದು ಜೀವ ಆಗೋದು ಚಾನ್ಸ್ ಇರ್ತದೆ. ಅದಕ್ಕೆ ಎಡಿಟ್ ಮಾಡಿ ಇವ್ರ ಹೆಸರು ಕೀರ್ತನ ಅಂತ ಹೇಳಿ ಇವತ್ತು ಜಾಯ್ನ್ ಆಗಿದ್ದಾರೆ. ಇವರು ಬೆಂಗಳೂರಿನಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಸ್ವಲ್ಪ ಬ್ಯುಸಿ ಇದ್ರು. ಕ್ಲೀನ್ ಇದೆಯಲ್ಲ, ಇಲ್ಲಿ ನೋಡಿ ಸ್ನೇಹಿತರೆ, ಕ್ಲೀನ್ ಆಗಿದೆ ನೀರು. ಗೋಪುರದಲ್ಲೇ ಸ್ನಾನ ಮಾಡಿಸೋಣ, ಎಂತ ಆಗೋದಿಲ್ಲ. ಅಲ್ಲೇ ಹತ್ತಿದ್ವಿ ನಾನು. ನೋಡ ಅಕ್ಷಯ, ನೋಡ ಸ್ಟ್ರೇಟ್ ಇಟ್ಬಿಡ್ರಿ. ಹಾಂ ಜಗ್ಗ ನೀರು ಅಂತ ಗೊತ್ತಾಗ್ಬಾರ್ದು. ಹಾಂ ಮೀನು ಎಷ್ಟು ಮಾಡ್ರಿ ಅದ್ರಲ್ಲಾದ್ರೆ ಕಾಣಲ್ಲ, ಮಣ್ಣಲ್ಲ ಕೊಳಕಾಗಿತ್ತು ನೀರು. ಸ್ನೇಹಿತರೆ, ಫಾಲ್ಸ್ ಎಲ್ಲ ನೋಡಿದ್ದಾಯ್ತು. ಇನ್ನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ. ಸರಿ, ನಾವು ಡೈರೆಕ್ಟ್ ಆಮೇಲೆ ಸಿಗೋಣ, ಡೈರೆಕ್ಟ್ ಮೋಟೋ ಬ್ಲಾಗಲ್ಲಿ ಸಿಗೋಣ. ಓಕೆನಾ ಸ್ನೇಹಿತರು? ಕ್ಯಾಮ್ರಾ ಗೋಪ್ರೋ ಕ್ಯಾಮ್ರಾ ನೀರಲ್ಲಿ ನೆನೆಸಿದ್ರೆ ಏನಾಗಲ್ವ ಅಂತ ಅದಕ್ಕೆ ನೀರಲ್ಲಿ ನೆನೆಸಿದೆ ಗೋಪ್ರೋನ ಫಸ್ಟ್ ಟೈಮ್. ಎಲ್ಲ ಫಾಗ್ ಆಗ್ಬಿಟ್ಟಿದೆ. ಇರೋ ನೋಡೋಣ, ಸಿಗೋಣ ಆಮೇಲೆ. ಟಚ್ ಆಗ್ತಿದ್ದು ಎಂತ ಆಗೋದಿಲ್ಲ, ಅದೆಲ್ಲ ಆಗ್ತಾ ಇರೋದೆ. ನಾ ಕೊಡ್ತೇನೆ ಪಕ್ಕ. ಸ್ನೇಹಿತರೆ, ಫಾಲ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಅಲ್ಲಿ ಒಂದು ನವಿಲಿದೆ ಅಂತೆ. ನಮ್ಮ ಅಕ್ಷಯ್ ಬ್ರದರ್ ಅವರು ಶೂಟ್ ಹಾಕ್ಕೊಳ್ತಾ ಇದ್ದಾರೆ. ನೋಡಿ, ಕಾಣಿಸ್ತಾ ಇದೆಯಾ? ಹಾರ್ತಾ ಇದೆ ನೋಡಿ ನೋಡಿ. ಇವಾಗ ಇನ್ನೊಂದು ಚಿಕ್ಕದು ಒಂದು ಫಾಲ್ಸ್ ಇದೆ ಅಂತ ಅಲ್ಲಿ ನೋಡಿಕೊಂಡು ಹಾಗೆ ಡೈರೆಕ್ಟ್ ಮನೆಗೆ ಹೋಗೋಣ ಸ್ನೇಹಿತರೆ. ಬನ್ನಿ, ಎಲ್ಲ ಹೊರಟಿದ್ದಾರೆ. ಲೆಟ್ಸ್ ಗೋ ಸ್ನೇಹಿತರೆ. ನಾವು ಇಲ್ಲಿಂದ ಹೊರಟಿದ್ದೀವಿ ಫಾಲ್ಸಿಂದ. ತುಂಬ ಚೆನ್ನಾಗಿತ್ತು. ಗೋಪುರ ಕೈ ಜಾರಿ ಕೆಳಗಡೆ ಬಿದ್ದೋಯ್ತು ಸ್ನೇಹಿತರೆ. ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ ನಮ್ಮ ಗೋಪುರಗೆ. ಗೋಪುರ ಕ್ಲೀನ್ ಮಾಡ್ತಾ ಇದ್ದಾರೆ, ಕೈ ಜಾರಿ ಕೆಳಗಡೆ ಬಿದ್ದೋಯ್ತು. ಏನು ಮಾಡೋಣ, ಹಿಂಗೆಲ್ಲ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಲೆಟ್ಸ್ ಗೋ. ಇವಾಗ ಇಲ್ಲೇ ಒಂದು ಚಿಕ್ಕದೊಂದು ಫಾಲ್ಸ್ ಇದೆ ಅಂತೆ. ಫಾಲ್ಸ್ ಅಲ್ಲ ಅದು, ಮಳೆ ನೀರಿಂದಾಗಿ ಬರೋದು. ನೋಡ್ಕೊಂಡು ಬಂದ್ಬಿಡೋಣ.
ನಮ್ಮ ಸ್ನೇಹಿತರೆಲ್ಲ ಹೋಗ್ಕೊಂಡು ಬಿಡೋಣ ಅಂತಂದರು. ಬನ್ನಿ, ಅವರೆಲ್ಲ ಮುಂದೆ ಹೋದರು. ನಮ್ಮದು ಚಿಕ್ಕ ಗಾಡಿ ಅಲ್ಲ, ಹಾಗಾಗಿ ಸ್ವಲ್ಪ ನಿಧಾನ ಹೋಗೋಣ ಅಂತೇಳಿ ನಿಧಾನ ಹೋಗ್ತಾ ಇದ್ದೀನಿ. ಫುಲ್ ಆಫ್ ರೋಡ್ ಇದೆ. ಮಳೆ ಫುಲ್ ಕಡಿಮೆ ಆಗಬೇಕು. ನಾವು ಫಾಲ್ಸಿಗೆ ಬಂದಾಗಲೇ ಮಳೆ ಫುಲ್ ಸ್ಟಾಪ್ ಆಗಿತ್ತು. ಒಳ್ಳೆ ಸಪೋರ್ಟ್ ಕೊಡ್ತು ಮಳೆ. ನೋಡಿ, ನಮ್ಮ ಸ್ನೇಹಿತರೆಲ್ಲ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಇಲ್ಲಿ ತನಕ ಸುರಿಯುತ್ತೆ ನೀರು. ಬಾ ಸ್ನೇಹಿತರೆ, ನಮಗೆ ಸಿಗ್ನಲ್ ಸಿಕ್ಕಿಲ್ಲ ಅಲ್ಲಿ, ಹಾಗಾಗಿ ಲೊಕೇಶನ್ ತೊಗೊಳಕ್ಕಾಗಿಲ್ಲ. ಲೊಕೇಶನ್ ಇದ್ದಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕ್ತಿದ್ದೆ, ನೋಡ್ತೀನಿ. ಸಿಕ್ಕಿದ್ರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕ್ತೀವಿ, ಓಕೆನಾ? ನೀವು ನೋಡ್ಬೋದು. ನಮ್ಮ ಅಜಿತ್ ಗುರು ಅವರು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫಾಲ್ಸ್ ಬಗ್ಗೆ. ತುಂಬ ದೊಡ್ಡ ಫಾಲ್ಸ್ ಏನಲ್ಲ, ಆದರೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಷ್ಟೊಂದು ಡೇಂಜರಸ್ ಎಲ್ಲ ಏನಿಲ್ಲ. ಆದರೆ ಆ ಜಾಗದಲ್ಲಿ ಬರೋರು ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಪ್ಲಾಸ್ಟಿಕ್ಗಳು, ಬೇಡದೇ ಇರುವ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ನೀವು ಬರೋದಕ್ಕೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ಗಳನ್ನೆಲ್ಲ ತಗೊಂಬಂದರು ನಿಮ್ಮ ಕೆಲಸ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಡಸ್ಟ್ಬಿನ್ನಿಗೆ ಹಾಕಿ, ಆಯಿತಾ? ನಾವಿವಾಗ ಮೇನ್ ರೋಡಿಗೆ ಜಾಯ್ನ್ ಆಗ್ತಾಯಿದ್ದೀವಿ. ಕಾಳೇನಹಳ್ಳಿ ಬಸ್ ಸ್ಟಾಪ್ ಹತ್ರ ನೀವು ಲೆಫ್ಟ್ ತೊಗೋಬೇಕು ಸಿದ್ದಾಪುರದಿಂದ ಬರೋದಾದರೆ. ಸಿದ್ದಾಪುರದಿಂದ ನೀವು ಬರಬೇಕಾದ್ರೆ 2 ಹಂಪ್ಸ್ಗಳು ಸಿಗುತ್ತೆ. 2 ಹಂಪ್ಸ್ ಆದ ನಂತರ ದೊಡ್ಡ ಹಂಪ್ಸ್ ಟೌನಲ್ಲಿ ಸಿಗುತ್ತೆ. 2 ಹಂಪ್ಸ್ ಆದ ನಂತರ ಫಸ್ಟ್ ಲೆಫ್ಟ್ ಸೀದಾ ಫಾಸ್ಟ್ ಆಗುತ್ತೆ. ಸ್ಟ್ರೇಟ್ ಒಂದೇ ರೋಡು, ಎಲ್ಲೂ ತಿರುಗಬೇಕಾಗುತ್ತೆ. ಸ್ಟ್ರೇಟ್ ಒಂದೇ ರೋಡು. ಮನೆ ಬರುತ್ತೆ. ಮನೆ ಹತ್ರ ನೀವು ಗಾಡಿ ಇಟ್ಕೊಂಡು ಹಾಗೆ ಕೆಳಗಡೆ ಒಂದು ರೋಡ್ ಹೋಗುತ್ತೆ, ಆ ರೋಡು. ಅಲ್ಲಿಂದ ನಡ್ಕೊಂಡು ಹೋದರೆ ನಿಮ್ಗೆ ಕಾಣಿಸುತ್ತೆ ಅಲ್ಲಿ ಫಾಲ್ಸ್, ಓಕೆನಾ? ನೋಡಿ, ಇಲ್ಲೊಂದು ಹಂಪ್ಸ್ ಇದೆ, ಅಲ್ಲೊಂದು ಹಂಪ್ಸ್ ಇದೆ. ಉದಾಹರಣೆಗೆ ಹೇಳಿದ್ರು 2 ಹಂಪ್ಸ್ ಇದೆ ಅಂತೇಳಿ, ಮತ್ತು ಬೈಕೋಬೇಡಿ. ಗೋಪುರದಲ್ಲಿ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇದೆ,